ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಪರವಾಗಿ ರಾಜ್ಯ ನಾಯಕರು ಕೂಡ ಇಲ್ಲಿ ಬಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅಲ್ಲೂ ಪ್ರಮುಖವಾಗಿ ರಿಜ್ವಾನ್ ಅರ್ಷದ್ ಕೂಡ ಬಂದು ಇಲ್ಲಿ ಒಂದು ಮತಯಾಚನೆ ಮಾಡ್ತಾರೆ. ಇದನ್ನೇ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನೇ ಮನೆಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳ್ಕೊಂತ ಹೋಗೋಣ, ಯಾವ ರೀತಿಯಾಗಿ ಅವರು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಜನರ ಪಲ್ಸ್ ಯಾವ ಥರ ಇದೆಯೇನಂತ. ಸರ್ ಹೇಳಿ ಸರ್, ಜನರ ಪಲ್ಸ್ ಯಾವ ಥರ ಇದೆ ಒಂದು ವಾರದಿಂದ ನೋಡೋಕ್ಕಾರ? ಸರ್, ಇವತ್ತು ನಾನು ನಿಶ್ಚಿತವಾಗ್ಲೂ ಹೇಳ್ಬೋದು, ನಾವು ಗೆಲ್ತೀವಿ, ದೊಡ್ಡ ಮಾರ್ಚಿನಿಂದ ಗೆಲ್ತೀವಿ. ಜನರ ಅಭಿಪ್ರಾಯ ನಮ್ಮ ಪರವಾಗಿದೆ, ನಮ್ಮ ಪಾರ್ಟಿಗೆ, ನಮ್ಮ ಅಭ್ಯರ್ಥಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಇಲ್ಲಿ ನಿಮ್ಮ ಒಂದು ಚುನಾವಣೆ ಇರ್ತಕ್ಕಂಥದ್ದು BJP ವಿರುದ್ಧವಾಗಿನ ಅಥವಾ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಸರ್? ಕಾಂಗ್ರೆಸ್ ಪರವಾಗಿ ಚುನಾವಣೆ ಆದರೆ ಎಲ್ಲ ಜಾತಿ ಜನಾಂಗದ ಪರವಾಗಿ ಆಗುತ್ತೆ. BJP ಪರವಾಗಿ ಚುನಾವಣೆ ಆದರೆ ಕೆಲವು ಜಾತಿಗಳಿಗೆ, ಕೆಲವು ಧರ್ಮಗಳಿಗೆ ಕಂಟಕ ಬರುತ್ತೆ. ಸೊ ಕಾಂಗ್ರೆಸ್ ಯಾವಾಗಲೂ ಜೋಡಣೆ ಮಾಡ್ಕೊಂಡು ಹೋಗುತ್ತೆ, BJP ಯಾವಾಗಲೂ ಒಡೆಯೋಕ್ಕೆ ಪ್ರಯತ್ನಗಳು ಮಾಡ್ತವೆ. ಸೊ ಇದು ನಾವು ಕಾಂಗ್ರೆಸ್ ಪರವಾಗಿ ಚುನಾವಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಭಾಗದಲ್ಲಿ ಅಲ್ಪಸಂಖ್ಯಾತರು 85,000ಕ್ಕಿಂತ ಅಧಿಕ ಜನ ಇರತಕ್ಕಂಥದ್ದು. ಬಟ್ ಈ ಒಂದು ಕೊರಗೆ ಏನಂತಂದರೆ ಅಲ್ಪಸಂಖ್ಯಾತರಿಗೆ 35 ಅಥವಾ 40 ವರ್ಷದಿಂದ ಟಿಕೆಟ್ ಸಿಕ್ಕಿಲ್ಲ. ಈ ಬಾರಿ ಟಿಕೆಟ್ ಸಿಗಬೇಕಾಗಿತ್ತು, ಆದರೆ ನಮ್ಗೆ ಟಿಕೆಟ್ ನೀಡಿಲ್ಲ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಿದ್ದು ಬಹುದೊಡ್ಡ ಗೊಂದಲ ಇರತಕ್ಕಂಥದ್ದು. ಸೊ ಇದನ್ನು ಯಾವ ರೀತಿ ನೀವು ಅದನ್ನು ನಿಭಾಯಿಸಿದೆ ಸರ್? ನೋಡಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರಲ್ಲಿ ನಾನು ಒಬ್ಬ. ಕೇಳಿದ್ವಿ, ಬೇರೆ ಬೇರೆ ಕಾರಣದಿಂದ ಅದು ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಈ ಚುನಾವಣೆಯಲ್ಲಿ ಹಾಗೆ ತೀರ್ಮಾನ ಆಗಿದೆ. ಮತ್ತು ತೀರ್ಮಾನ ಆದ ನಂತರ ಸ್ವಲ್ಪ ಅಸಮಾಧಾನ ಇರತಕ್ಕಂಥದ್ದು ಸಹಜ. ನಾವು ವೋಟ್ ಹಾಕ್ತೀವಿ, ಈ ಪಕ್ಷದಿಂದ ಅಸಮಾಧಾನ ಇರ್ತಕ್ಕಂಥದ್ದು, ಯಾವ ಪಕ್ಷಕ್ಕೆ ಪ್ರೀತಿ ಮಾಡ್ತೀವಿ ಅಲ್ಲೇ ಅಸಮಾಧಾನವೂ ಆಗ್ಬೋದು, ಸ್ವಲ್ಪ ಬೇಜಾರು ಆಗ್ಬೋದು. ಆದರೆ ನಾವು ಒಟ್ಟಾರೆ ಈ ದೇಶದ ಹಿತದೃಷ್ಟಿಯಿಂದ ವೋಟ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತೆ. ಯಾಕಂದರೆ ಅಲ್ಪಸಂಖ್ಯಾತರು ಪ್ರಜ್ಞಾವಂತ ಮತದಾರರು. ಅಲ್ಪಸಂಖ್ಯಾತರು ಎಂದಿಗೂ ಕೋಮುವಾದಿ ಮತದಾರರಲ್ಲ. ನಮ್ಮ ಜಾತಿ ಇದ್ದರೆ ಮಾತ್ರ ವೋಟ್ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳೋರಲ್ಲ. ಅಲ್ಪಸಂಖ್ಯಾತರು ನಾವು ಎಲ್ಲ ಜಾತಿ ಜನಾಂಗಕ್ಕೆ ವೋಟ್ ಹಾಕ್ತೇವೆ. ನಾವು 10 ಜನ ಗೆದ್ದಿದ್ದೇವೆ, ಇನ್ನೊಂದು 10-12 ಜನ ನಿಂತ್ಕೊಂಡು ಸೋಲ್ತಾರೆ. 20-25 ಕ್ಷೇತ್ರದಲ್ಲಿ ಮಾತ್ರ ನಾವು ಕಂಟೆಸ್ಟ್ ಮಾಡೋದು. 200 ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಬೇರೆ ಬೇರೆ ಜಾತಿಯ ಧರ್ಮದ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತೀವಿ. ಬಟ್ ಅವ್ರ ವಿಚಾರಧಾರೆ ಏನು ಅಂತ ನೋಡ್ತೀವಿ. ಒಗ್ಗೂಡಿಸ್ಕೊಂಡು ವಿಶ್ವಾಸದಿಂದ ಪ್ರೀತಿಯಿಂದ ತೊಗೊಂಡು ಹೋಗ್ತಾರೋ ಇಲ್ವೋ ಅಷ್ಟೇ ನೋಡೋದು ನಾವು. ಯಾಕೆಂದರೆ ಸಮಾಜ ಒಂದಾಗಿರಬೇಕು. ಸಮಾಜದಲ್ಲಿ ಅಶಾಂತಿಯ, ಅರಾಜಕತೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಪಕ್ಷಗಳು, ವಿಚಾರಧಾರೆ, ಸಂಘಟನೆಗಳು, RSS, BJP, ಸಂಘ ಪರಿವಾರ ಇಂಥವರು ಇರಬಾರ್ದು ಅಧಿಕಾರದಲ್ಲಿ ಅಂತ ನಮ್ಮ ಚಿಂತನೆ. ಯಾಕೆಂದರೆ ಅವರು ಇದ್ದರೆ ಎಲ್ಲರನ್ನ ತಳಹಂತದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗಗಳಿಗೆ ಅವರು ತೊಂದರೆ ಮಾಡ್ತಾರೆ ಅಂತ ಆ ಉದ್ದೇಶದಿಂದ ಹಾಕ್ತೀವಿ. ಸೊ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಆ ಅಸಮಾಧಾನ ಶಮನ ಆಗಿ ಮನಸ್ಪೂರ್ವಕವಾಗಿ ನಮ್ಮ ಪಕ್ಷದ ಜೊತೆಗೆ ನಿಂತ್ಕೊಂಡು ವೋಟ್ ಹಾಕ್ತಾರೆ. 4ನೇ ತಾರೀಕಿಗೆ ಫಲಿತಾಂಶ ಹೊರಗೆ ಬಂದಾಗ ನೀವು ನನ್ನನ್ನು ಸಂಪರ್ಕಿಸಬಹುದು, ನಮ್ಮ ಬೂತ್ಗಳಲ್ಲಿ ನೀವು ನೋಡಬಹುದು. ನಮ್ಮ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾರೆ. ಇಲ್ಲಿ ನೀವು ಈ ಥರ ಹೇಳೋದಾದರೆ ಮತ್ತೊಂದು ಕಡೆಗೆ 13 ಜನ ಅಲ್ಪಸಂಖ್ಯಾತರು ಈ ಒಂದು ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥದ್ದು. ಅವ್ರನ್ನೇನಾದರೂ ಮನವೊಲಿಸುವಂಥ ಕೆಲಸ ಏನಾದರೂ ಮಾಡಿದರೆ ಹೇಗೆ? 23 ಜನ ಇದ್ದರು, 10 ಜನ ವಿಡ್ರಾ ಮಾಡಿದ್ದಾರೆ, ಎಲ್ಲರಿಗೂ ಮಾತಾಡಿದ್ದೀವಿ. ಇನ್ನೂ ಯಾರಿದ್ದಾರೆ ಅವ್ರಿಗೂ ಮಾತಾಡ್ತೀವಿ. ಆದರೆ ಈಗ ನನ್ನ ವಿರುದ್ಧ ಕೂಡ 36 ಜನ ನಿಂತಿದ್ದರು. 3 ಮಿಷನ್ನು ಪೋಲಿಂಗ್ಗೋಸ್ಕರ ಮೀಸಲಿಟ್ಟು ಮಾಡಿದರು ಚುನಾವಣೆ. ಆದರೆ 36 ಜನ ಇದ್ದರೂ ಸಹ ಯಾರಿಗೆ ವೋಟ್ ಹಾಕಬೇಕು ಅಂತ ಮತದಾರರಿಗೆ ಆ ಪ್ರಜ್ಞೆ ಇದೆ. ವೋಟ್ ಡಿವೈಡ್ ಮಾಡುವ ರಾಜಕಾರಣಕ್ಕೆ, ನಕಾರಾತ್ಮಕ ರಾಜಕಾರಣಕ್ಕೆ ಅಲ್ಪಸಂಖ್ಯಾತರು ಬಲಿಯಾಗೋದಿಲ್ಲ. ಸಕಾರಾತ್ಮಕ ರಾಜಕಾರಣಕ್ಕೆ ಮಾತ್ರ ಅವರು ಗಟ್ಟಿಯಾಗಿ ನಿಂತ್ಕೋತಾರೆ ಅಂತ ನನಗೆ ವಿಶ್ವಾಸ ಇದೆ. ಈ ಸರ್ತಿ ಏನಾದರೂ ಟಿಕೆಟ್ ಕೈ ತಪ್ಪಿತು, ಮುಂದಿನ 2028ರಲ್ಲಿ ಏನಾದರೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಬೋದಾ ದಕ್ಷಿಣ ಕ್ಷೇತ್ರದಿಂದ? ನೋಡಿ, ಈಗ ಪಾರ್ಲಿಮೆಂಟು ನರೇಂದ್ರ ಮೋದಿಯವರು ಇದೇ 16, 17, 18ಗೆ ಯಾಕೆ ವಿಶೇಷವಾದಂಥ ಪಾರ್ಲಿಮೆಂಟ್ ಅಧಿವೇಶನ ಕರೆದಿದ್ದಾರೆ ಅಂದರೆ, ಈ ಡಿಲಿಮಿಟೇಷನ್ ಏನಿದೆಯಲ್ಲ, ಕ್ಷೇತ್ರದ ಮರು ವಿಂಗಡಣೆ ಮಾಡಬೇಕು ಅಂತ ಅಮೆಂಡ್ ಮಾಡೋಕ್ಕೆ ಬಿಲ್ ತಂದವ್ರೆ. ಅದಾದ ತಕ್ಷಣ ಪಾರ್ಲಿಮೆಂಟಲ್ಲಿ ಮುಂದಿನ ಚುನಾವಣೆ ಹೊಸ ಕ್ಷೇತ್ರಗಳಿಂದ ಆಗುತ್ತೆ. ಇಲ್ಲಿ ದಾವಣಗೆರೆಯಲ್ಲಿ ಇರ್ತಕ್ಕಂಥ 2 ಕ್ಷೇತ್ರ 3 ಆಗೇ ಆಗುತ್ತೆ. 3 ಆದರೆ ಎಲ್ಲ ಜಾತಿ ಧರ್ಮಕ್ಕೆ ಅಲ್ಪಸಂಖ್ಯಾತರಿಗೂ ಒಂದು ಅವಕಾಶ ಸಿಕ್ಕತ್ತಲ್ಲ. ಸೊ ಮುಂದಿನ ಚುನಾವಣೆಯಲ್ಲಿ ಸಿಕ್ಕುತ್ತೆ ಅವಕಾಶ.
ನೀವು ಇಲ್ಲಿ ಚುನಾವಣೆಯನ್ನು ನೋಡಿದಾಗ ಅಂದರೆ ಉಪ ಚುನಾವಣೆಯಲ್ಲಿ ಮತದಾನ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನೋಡಿದಾಗ ಜನರ ಪಲ್ಸ್ ಯಾವ ಥರ ಇತ್ತು, ಎಷ್ಟು ಅಂತರದಿಂದ ಗೆಲ್ಬೋದು ಅಂತ ನಿಮ್ಮ ವಿಶ್ವಾಸ ಇದೆ ಸರ್? ನಾನಂತೂ ಜ್ಯೋತಿಷಿ ಅಲ್ಲ, ಪರ್ಫೆಕ್ಟ್ ಇಷ್ಟೇ ಅಷ್ಟೇ ಅಂತ ನಾನು ಹೇಳೋದಿಲ್ಲ, ಬಟ್ ದೊಡ್ಡ ಅಂತರದಿಂದ ಗೆಲ್ತೀವಿ. ನಮ್ಮ ಪಕ್ಷದ ಮೇಲೆ ಭಾಳಷ್ಟು ಸಮುದಾಯಗಳು ವಿಶ್ವಾಸ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಬಂದರೆ ಬಡವರಿಗೆ ವಿಶೇಷವಾಗಿ ಸಹಾಯ ಆಗುತ್ತೆ, ದಲಿತರಿಗೆ ಸಹಾಯ ಆಗುತ್ತೆ, ಹಿಂದುಳಿದ ವರ್ಗಕ್ಕೆ ಸಹಾಯ ಆಗುತ್ತೆ, ಅಲ್ಪಸಂಖ್ಯಾತರಿಗೆ ಸಹಾಯ ಆಗುತ್ತೆ, ಲಿಂಗಾಯತ್ ಸಮುದಾಯ ಆಗಲಿ ಬೇರೆ ಬೇರೆ ಸಮುದಾಯಗಳಾಗಲಿ ಎಲ್ಲ ಸಮುದಾಯದ ಬಡವರಿಗೆ ಒಂದೇ ಪಕ್ಷದಿಂದ ಸಹಾಯ ಆಗೋದು. ಬಿ ಜೆ ಪಿಯಿಂದ ಅಂತೂ ಸಹಾಯ ಆಗಲ್ಲ, ಅದು ಶ್ರೀಮಂತರ ಪಕ್ಷ. ಸೊ ನಮಗೆ ಒಟ್ಟಾರೆ ಇಡೀ ಎಲೆಕ್ಷನಲ್ಲಿ ಎಷ್ಟು ಪೋಲ್ ಆಗುತ್ತೆ ಅದರಿಂದ 65% ನಮ್ಗೆ ಓಟ್ ಬರುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ಕೊನೆಯದಾಗಿ ಸರ್, ಇಲ್ಲಿ ಜನರ ಪಲ್ಸನ್ನು ನೋಡಿದಾಗ ನೀವೇನಾದರೂ ಕೂಡ ಈ ಭಾಗದಲ್ಲಿ ಬಂದು ಚುನಾವಣೆ ಮಾಡುವಂಥದ್ದು ಏನಾದರೂ ಕೂಡ ಇದೆ ಸರ್? ಅಂದರೆ ಶಿವಾಜಿನಗರ ಬಿಟ್ಟು ದಾವಣಗೆರೆ ದಕ್ಷಿಣಕ್ಕೆ ಬರುವಂಥದ್ದು ಏನಾದರೂ ಇದೆಯಾ ಅಂತ? ನನಗೆ ಶಿವಾಜಿನಗರ ಕ್ಷೇತ್ರದವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಗೆಲ್ಲಿಸ್ಕೊಟ್ಟು 2ನೇ ಬಾರಿ ಗೆಲ್ಲಿಸ್ಕೊಂಡು ಮಗನ ಥರ ನೋಡ್ತಾ ಇದ್ದಾರೆ. ನಾನು ಶಿವಾಜಿನಗರ ಬಿಟ್ಟು ಎಂದೂ ಬರೋನಲ್ಲ. ದಾವಣಗೆರೆಯಲ್ಲಿ ಹೌದು, ನನಗೆ ನನ್ನ ನಿರೀಕ್ಷೆಗಿಂತ ಹೆಚ್ಚಾಗಿ ಪ್ರೀತಿ ಸಿಕ್ಕಿದೆ. ನಾನು ಇಷ್ಟು ದಾವಣಗೆರೆಯಲ್ಲಿ ನನಗೆ ಪ್ರೀತಿ ಮಾಡ್ತಾರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿ ಬಂದು ಗಲ್ಲಿಯಲ್ಲಿ ನೋಡಿದ್ರೆ ವಿಶೇಷವಾಗಿ ನನ್ನ ಸಮುದಾಯದ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನನಗೂ ಕೂಡ ಒಂದು ಭಾವನಾತ್ಮಕವಾದಂಥ ಒಂದು ಇದದು ನಾನು ಸಂಗತಿ. ಇಷ್ಟು ಮಟ್ಟಕ್ಕೆ ನನಗೆ ಪ್ರೀತಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಬಂದ ಮೇಲೆ ನಿಶ್ಚಿತವಾಗ್ಲೂ ಇಲ್ಲಿ ದಾವಣಗೆರೆಯ ಎಲ್ಲ ನನ್ನ ಯುವ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪಕ್ಷದಿಂದ ನನಗೇನು ಒಂದು ಜವಾಬ್ದಾರಿ ಕೊಟ್ಟಿದ್ದರು, ಸಂಘಟನೆ ಮಾಡೋಕ್ಕೆ, ಚುನಾವಣೆ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ಅದರಲ್ಲಿ ಎಲ್ಲೋ ಒಂದು ಕಡೆ ಅವರೆಲ್ಲ ನನಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ದೆ, ನನಗೆ ಕೈ ಜೋಡಿಸದೇ ಇದ್ದರೆ ನನ್ನ ಮರ್ಯಾದೆ ಎಲ್ಲೂ ಉಳ್ಕೊಳ್ತಿರಲಿಲ್ಲ. ಸೊ ದಾವಣಗೆರೆ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ಬಂದು ಚುನಾವಣೆ ಮಾಡೋದಿಲ್ಲ, ನನ್ನ ಕ್ಷೇತ್ರದಲ್ಲೇ ನಾನು ಮುಂದಿನ ಚುನಾವಣೆ ಮಾಡೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದು ರಿಜ್ವಾನ್ ಅರ್ಷದ್ ಅವರ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಒಂದು ಬೇರೆ ಒಂದು ಪಕ್ಷಕ್ಕೆ ಇಲ್ಲಿ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಆಸ್ಪದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಸಮರ್ಥ ಶಾಮನೂರ್ ಅವರು ಈ ಬಾರಿ ಗೆದ್ದು ಬಂದೇ ಬರ್ತಾರೆ, ಆ ಒಂದು ವಿಶ್ವಾಸ ಇದೆ. ಮತ್ತು ಗ್ಯಾರಂಟಿ ಯೋಜನೆಗಳಿದ್ದಾವೆ, ಅವೆಲ್ಲವೂ ಕೂಡ ನಮ್ಮ ಕೈ ಹಿಡಿತವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.